ಆದಂತ ನಮ್ಮ ಸತೀಶ್ ಅವರಿಗೆ 14ನೇ ತಾರೀಕು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಎಲ್ಲ ನಾಯಕರು ಎಲ್ಲ ಕಾರ್ಯಕರ್ತರು ನಮ್ಮ ನಾಯಕರು ಸುರೇಂದ್ರ ಅವರು ಬರ್ತಾ ಇದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಸುರೇಂದ್ರ ಅವ್ರಿಗೆ ನಮ್ಮ ತಾಲೂಕು ನಾಯಕರು ಸುರೇಂದ್ರ ಗೌಡ ಅನ್ನೋರು ಬಂದವರೆ. ಅವ್ರ ಪರವಾಗಿ ನಮ್ಮ ಸತೀಶ್ ಅವರಿಗೆ ಆರ್ಥಿಕ ಶುಭಾಶಯವನ್ನು ಕೋರ್ತಾ ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಸತೀಶ್ ಅವರು ಎಲ್ಲರೂ ಸೇರಿ ಸತೀಶ್ ಅವ್ರಿಗೆ ಶುಭಾಶಯವನ್ನು ಕೋರ್ತಾ ಎಲ್ಲರೂ ಊಟ ಮಾಡಿಕೊಂಡು ನೆಮ್ಮದಿಯಾಗಿ ನೀಟಾಗಿ ಹೋಗ್ಬೇಕಂತ ಹಾರಿಸ್ತಾ ಇದ್ವಿ. ಜೈ ಹಿಂದ್, ಜೈ ಕರ್ನಾಟಕ. ಫೋಟೋ ತೆಗೆದು ಹಿಂದಿನ ಕಾಲದಲ್ಲಿ ಜನಗಳು ಬಹಳ ಬುದ್ಧಿವಂತರಾಗಿದ್ರು. ಯಾವುದೇ ಸಣ್ಣ ಸಣ್ಣ ಭಿನ್ನಪ್ರಾಯರಾಗಿರ್ಬೋದು ಅಂದ್ರು ಸರಿ ಮಾಡಿಕೊಂಡು ಯಾರು ಉತ್ತಮವಾಗಿ ಕೆಲಸ ಮಾಡ್ತಾ ಇರ್ತಾರೆ ಅಂತ ಅವರಿಗೆ ಪ್ರೋತ್ಸಾಹ ಮಾಡ್ತಾ ಇದ್ರು. ಎಲ್ಲಿ ತಪ್ಪಾಗಿದೆ ಅಂತ ಸರಿ ಮಾಡೋದಕ್ಕಾದ್ರೂ ಬುದ್ಧಿ ಹೇಳ್ತಾ ಇದ್ರು. ಆದ್ರೆ ನಾವು ನೋಡಿದ್ವಿ ಮುಳಬಾಗ ತಾಲೂಕಲ್ಲಿ ಭಾರತೀಯ ಜನತಾ ಪಾರ್ಟಿ ಹಳ್ಳಿಗೂ ಮನೆಗೂ ಸತೀಶ್ ಒಂದು ವಾರ ತಗೊಂಡು ಒಂದು ಕ್ಯಾಂಡಿಡೇಟು ಇಲ್ಲ ಅವ್ರ ಕೈಲಾದಷ್ಟು ಒಂದು ಬೋರ್ವೆಲ್ ಹಾಕೋದು, ಇಲ್ಲ ಒಂದ್ ಕಡೆ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ನಿರ್ಮಾಣ ಮಾಡೋದು, ಯಾವುದೇ ಕಷ್ಟಕ್ಕೆ ಸುಖಕ್ಕೂ ಪಾಪ ರಾತ್ರಿ ಆಗಲು ಒಂದು ರೋಡ್ ಹಾಕ್ತಾ ಇದ್ರು. ಆದ್ರೆ ಹಿಂದಿನ ಕಾಲಕ್ಕೆ ಯಾಕೆ ಹೋಲಿಸಿದೆ ಅಂದ್ರೆ ಹಿಂದಿನ ಕಾಲದಲ್ಲಿ ಈ ಕೋಪ ಇದೆಲ್ಲ ಈರ್ಷೆ ಅಂತಾರೆ, ಅದು ಇರಲಿಲ್ಲ. ಆದ್ರೆ ಈಗ ಇಂಥವ್ರು ಭುಜ ಕಟ್ಟಬೇಕು, ಕೆಲಸ ಮಾಡಪ್ಪ ಅಂತ ಪ್ರೋತ್ಸಾಹಿಸಬೇಕು. ಅರ್ಥ ಆಯ್ತಾ? ಅಂತ ಕೆಲಸ ಮಾಡಬೇಕಾಗಿದೆ ನಾವು. ಯಾಕೆ ಹಿಂದಿನ ಜನಕ್ಕೂ ಈಗಿನ ಜನಕ್ಕೂ ಹೋಲಿಸ್ತಾ ಇದೀವಿ ಅಂದ್ರೆ ಇಲ್ಲೂ ನಮ್ಮ ಯುವ ಪೀಳಿಗೆಗೆ ಒಂದು ಮಾರ್ಗದರ್ಶನ ಸರಿಯಾಗಿ ಸಿಗ್ತಾ ಇಲ್ವೋ, ಇಲ್ಲ ಒಂದು ದಾರಿ ತಪ್ಪಿದೆಯೋ, ಅದು ಇನ್ನು ಮುಂದಕ್ಕೆ ಆಗಬಾರದು. ಯಾರು ಕೆಲಸ ಮಾಡ್ತಾ ಇರ್ತಾರೆ ಅವ್ರು ಭುಜ ಕಟ್ಟಬೇಕು. ನೀವು ಇಲ್ಲಿ ಸೇರಿದ್ದೀರಾ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು ಬಹಳ ಅನುಭವದ ಇಳಿದಿದ್ದಾರೆ. ಇಲ್ಲಿ ಸುಬ್ರಹ್ಮಣ್ಯವರು, ನಮ್ಮ ಮುರಾಜ್ ಅವರು ಬಹಳ ಇಳಿದಿದ್ದೀರ. ಯಾಕಂದ್ರೆ ತಾವು ನೋಡಿದ್ದೀರ ನಾವು ಈ ಜಿಲ್ಲೆಯಲ್ಲಿ ಎಷ್ಟು ಕಷ್ಟ ಆಗಿತ್ತು. ಬೇರೆ ಪಕ್ಷಗಳ ವಿರುದ್ಧ ಹೋರಾಡಿ MLA ಸಿಗಲಿ, ಜಿಲ್ಲಾ ಪಂಚಾಯತ್ ತಗೊಂಡಿದ್ವಿ ಬಿಜೆಪಿಯಿಂದ, KMF ತಗೊಂಡಿದ್ವಿ ಕೈಗೆ, ಅಧ್ಯಕ್ಷರ ನಮ್ಮ ಕೈಗೆ ತಗೊಂಡಿದ್ವಿ. ಆ ಪರಿಸ್ಥಿತಿಗೆ ಮೇಲಿಗೆ ಅತ್ಯುನ್ನತ ಒಂದು ಮಟ್ಟಕ್ಕೆ ಹೋಗಬೇಕು ಅಂದ್ರೆ ಆಗಿನ ಕಾರ್ಯಕರ್ತರ ಒಂದು ಶಕ್ತಿ, ಇತರ ಯುವಕರ ಒಂದು ಶ್ರಮ, ಆ ಇದರಿಂದಾನೇ ಒಂದು ಕೆಚ್ಚತೆಯಿಂದ ನಾವು ಆ ಮಟ್ಟಕ್ಕೆ ಹೋಗಿದ್ವಿ. ಇವಾಗ ಪರಿಸ್ಥಿತಿ ಮೋದಿಯವ ಶ್ರೀರಾಮನ ಆಶೀರ್ವಾದ ಎಲ್ಲ ರೀತಿಯಲ್ಲೂ ನಮಗೆ ದೇಶದ ಉತ್ತರದಲ್ಲೂ ಭಾರತೀಯ ಜನತಾ ಪಾರ್ಟಿ ಎಂದು ಪ್ರಪಂಚದಲ್ಲೇ ಮೋದಿಯವರ ಇಟ್ಕೊಂಡ್ರು ನಾವು ಕೋಲಾರ ಜಿಲ್ಲೆಯಲ್ಲಿ ಎಷ್ಟು ಕೆಳಮಟ್ಟದಲ್ಲಿದ್ದೀವಿ ಅಂದ್ರೆ ಇದಕ್ಕೆ ಏನು ಅಂತ ನಾವೇ ಯೋಚನೆ ಮಾಡಬೇಕು. ಬಂಧುಗಳೇ, ಇನ್ನು ಮುದುಕಾರರು ನಮ್ಮ ಜನ ಮೆಚ್ಚಿದ, ಪ್ರಪಂಚವೇ ಮೆಚ್ಚಿದ ರಾಷ್ಟ್ರ ನಾಯಕ ಮೋದಿಯವರನ್ನ ಮತ್ತೆ ಅಧಿಕಾರಕ್ಕೆ ತರಲೇಬೇಕು. ಪ್ರತಿಯೊಬ್ಬರು ಯುವಕರು ಸೇರಿದವರಿಗೆ ನನ್ನ ಒಂದು ಕಿರುಮಾತು, ದಯವಿಟ್ಟು ಈಗ ಕೇವಲ ಒಂದು 3 ತಿಂಗಳಲ್ಲಿ ಎಲೆಕ್ಷನ್ ಕಂಪ್ಲೀಟ್ ಆಗುತ್ತೆ. ಪ್ರತಿಯೊಬ್ಬರು ಈ ಸರಿ ಮನೆಗೂ ಹೋಗಿ, ಯಾಕಂದ್ರೆ ಮೋದಿ ಇದ್ರೆ ನಮ್ಮ ದೇಶ ಇದ್ರೆ ನಾವು ಅನ್ನೋ ಒಂದು ಇದು ಬರಬೇಕು. ಎಲ್ಲರೂ ನಾವು ಇಂಪಾರ್ಟೆಂಟ್ ಹೇಳಿ, ಯಾಕಂದ್ರೆ ನಾವು ಹೇಳೋದಕ್ಕೆ ಮುಂಚೆ ಅವರು ಹೇಳಿದ್ದಾರೆ. ಮೊನ್ನೆ ಅಯೋಧ್ಯೆಯಲ್ಲಿ ರಾಮನ ಒಂದು ದೇವಸ್ಥಾನ ನಿರ್ಮಾಣ ದಿವಸ ನಾನು ಸುಮಾರು ವಿಲೇಜ್ಗಳು ಹೋದೆ. ಏನು ಅವರು ಉತ್ಸಾಹ, ಏನು ಒಬ್ಬರಿಗಿಂತ ಅವರು ಹಳ್ಳಿಗಳಾಗಿ ಮಾಡ್ಕೊಂಡ್ಬಂದ್ರು. ಅದು ಈಗ ಅವರು ಎಚ್ಚರಿಕೊಂಡಿದ್ದಾರೆ. ದಯವಿಟ್ಟು ಆ ಶ್ರೀರಾಮನ ಆಶೀರ್ವಾದ ನಮ್ಮ ಯುವ ನಾಯಕ
ಸತೀಶ್ ಇರಲಿ, ಅವರ ತಾಯಿಯವರಿದ್ದಾರೆ. ಆ ತಾಯಿಯವರನ್ನು ಒಂದು ವರ್ಷ ನಂದಿನಲ್ಲಿ ಬಹಳ ವಿಜೃಂಭಣೆಯಿಂದ ಮಾತೆಯನ್ನ ಪಕ್ಕದಲ್ಲಿ ಕೂಡಿಸಿ ಮಗನಿಗೆ ಕೇಕ್ ತಿನ್ನಿಸಿ ಅವರಿಂದ ಆಶೀರ್ವಾದ ಕೊಟ್ಟು ನಾವು ನಿಧಿಗಳ ಆಶೀರ್ವಾದ ಮಾಡಿದ್ವಿ. ದಯವಿಟ್ಟು ಆಶೀರ್ವಾದ ಎಲ್ಲ ಇರಲಿ, ಇರೋರ ಎಲ್ಲರ ಒಂದು ಆಶೀರ್ವಾದ ಸತೀಶ್ ಮೇಲೆ ಇರಲಿ ಅಂತ ಮತ್ತೆ ಹೇಳ್ತಾ ಹೆಚ್ಚಿಗೆ ಮಾತುಗಳಿರ್ತೀರ. ದಯವಿಟ್ಟು ಎಲ್ಲರೂ ಸತೀಶ್ ಅವರನ್ನ ಅಭಿನಂದಿಸಿ, ಪ್ರೋತ್ಸಾಹಿಸಿ, ಅವ್ರ ಅಡಿಗಳಿಗೆ ಎಲ್ಲೆಲ್ಲಿ ಪ್ರವಾಸ ಮಾಡಿದ್ರೆ ಅವ್ರ ಜೊತೆ ಇದ್ದು ಚಿಕ್ಕವನು ಅಂತ ನೋಡಬೇಡಿ. ಆದ್ರೆ ಅದು ಸಣ್ಣ ಪಟಾಕಿ ಇದ್ದೇವೆ, ಅದು ಎಲ್ಲೋದ್ರೂ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅನ್ನೋ ರೀತಿಯಲ್ಲಿ. ಆದ್ರಿಂದ ದಯವಿಟ್ಟು ತಮ್ಮೆಲ್ಲರ ಒಂದು ಆಶೀರ್ವಾದ, ಸಹಕಾರ ಹೀಗೆ ಅಂತ ಮತ್ತೆ ಹೇಳ್ತಾ ನನ್ನ 4 ಮಾತುಗಳು ಅವಕಾಶ ಮಾಡಿಕೊಟ್ಟ ಎಲ್ಲ ಮೀಡಿಯಾ ಎಲ್ಲ ಬಂದಿರುವ ಎಲ್ಲ ಮೀಡಿಯಾ ಅವರಿಗೆ, ಪತ್ರಕರ್ತರಿಗೆ ಎಲ್ಲರೂ ಮತ್ತು